ನಮಸ್ತೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಇದರ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಬೋರ್ಡ್ ಹೈಸ್ಕೂಲ್ ಅಂತ ಆರಂಭ ಆಗಿ ಇದೀಗ 75ರ ಹರೆಯ ಇದೆ ಜೂನಿಯರ್ ಕಾಲೇಜು ಸುಳ್ಯಕ್ಕೆ. ಈ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳು, ಅದೇ ರೀತಿ ಇಲ್ಲಿಯ ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರು ಎಲ್ಲರೂ ಸೇರಿಕೊಂಡು ಅಮೃತ ಮಹೋತ್ಸವದ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು, ಅಮೃತ ಮಹೋತ್ಸವ ಸಮಿತಿಯ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ 3 ದಿವಸದ ಕಾರ್ಯಕ್ರಮ 27, 28, 29. ಈ 3 ದಿವಸದಲ್ಲಿ ಇದಕ್ಕೆ ಹೆಚ್ಚು ಮೆರುಗು ಕೊಡಲಿಕ್ಕೆ ಬೇರೆ ಬೇರೆ ಸ್ಟಾಲ್ಗಳನ್ನು ಮಾಡಿದ್ದಾರೆ. ಹಾಗೆ ಅಮ್ಯೂಸ್ಮೆಂಟ್ ಪಾರ್ಕನ್ನು ಮಾಡಿದ್ದಾರೆ. ಒಂದು ವಾಹನದ ಎಕ್ಸ್ಪೋ, ವೆಹಿಕಲ್ ಎಕ್ಸ್ಪೋ ಮಾಡಿದ್ದಾರೆ. ಹೀಗೆ ತುಂಬ ಜನರಿಗೆ ಆಸಕ್ತಿ ಬರಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ, ಅದಕ್ಕಿಂತ ಬಹಳ ಪ್ರಮುಖವಾಗಿ ನಮ್ಮಲ್ಲಿರುವಂಥ 1400 ಮಕ್ಕಳೇನಿದ್ದಾರೆ ಅವರಿಗೆ ಒಂದು ಒಳ್ಳೆಯ ವೇದಿಕೆ ಕೊಡಬೇಕೆಂಬ ಆಶೆಯಿಂದ ಬೇರೆ ಬೇರೆ ವ್ಯಕ್ತಿಗಳನ್ನು ಕರೆಸಿ ಅವರಿಗೆ ಅಭ್ಯಾಸ ಮಾಡಿಸಿ ನಾಡಿದವರು ವೇದಿಕೆ ಇರಲಿಕ್ಕಿದ್ದಾರೆ. ಬಹಳ ವಿಶೇಷವಾಗಿ ಇಲ್ಲಿ ನಾವು ಕೇವಲ ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಮಾತ್ರ ಅಲ್ಲ, ಸಾರ್ವಜನಿಕರಿಗೆ ಬೇಕಾದಂಥ ಎಲ್ಲ ರೀತಿಯ ಮಳಿಗೆಗಳು ನಮ್ಮಲ್ಲಿದೆ. ಕೃಷಿಕರಿಗೆ ಬೇಕಾದಂಥ ಕೃಷಿ ಪೂರಕ ಮಳಿಗೆಗಳು ಇವೆ. ಒಂದಿಷ್ಟು ಒಳ್ಳೆಯ ಫುಡ್ ಕೋರ್ಟ್ಗಳು ಇದು ಇದೆ. ಜೊತೆಗೆ ಶೈಕ್ಷಣಿಕ ಸಂಬಂಧಪಟ್ಟಂಥ ಎಲ್ಲ ಕಾಲೇಜುಗಳ ಒಂದು ಮಾಹಿತಿಗೆ ಸಂಬಂಧಪಟ್ಟಂಥ ಸ್ಟಾಲ್ ಸಮೇತ ಭಾಳ ಚೆನ್ನಾಗಿ ಬರ್ತಾ ಇದೆ. ಕೆಳಗಿನ ಜೂನಿಯರ್ ಕಾಲೇಜ್ ಗ್ರೌಂಡ್ನಲ್ಲಿ ಮಕ್ಕಳಿಗೆ ಆಟಿಕೆ ಎತ್ತರದಿಂದ ತಯಾರಾಗತಕ್ಕಂಥ ಹಡಗುಗಳಿರ್ಬೋದು, ಮತ್ತು ಟ್ರೈನ್ಗಳಿರ್ಬೋದು, ಇದೆಲ್ಲ ನಮ್ಮ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಕರಾವಳಿ ಉತ್ಸವದಂಥ ದೊಡ್ಡ ಉತ್ಸವದಲ್ಲಿ ಹೋಗಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಮಕ್ಕಳಿಗೆ ಇದರಲ್ಲಿ ಪಾಲ್ಗೊಳ್ಳುವಂಥ ವ್ಯವಸ್ಥೆಗಳಿರುವುದಿಲ್ಲ. ಹಾಗಿರುವಾಗ ತಾಲೂಕಿನಲ್ಲೇ ನಡೀತಕ್ಕಂಥ ಈ ಕಾರ್ಯಕ್ರಮ ಮಕ್ಕಳಿಗೊಂದು ಅವಕಾಶ ಇರಲಿ ಅಂತ ಚಿಂತನೆಯಲ್ಲಿ ನಾವು ಇದನ್ನು ಆ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೇವೆ. ಆ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲ ಮಕ್ಕಳ ಸಹಕಾರ ಇದೆ ಅಂತಲೇ ನಮಗೆ ಅನಿಸ್ತಾ ಇದೆ. ಅದರ ಜೊತೆಯಲ್ಲಿ ಇಷ್ಟು ಸುಂದರವಾದಂಥ ಒಂದು ಪೆಂಡಲ್ನ ಜವಾಬ್ದಾರಿಕೆಯನ್ನು ಸಹ ನನಗೆ ವಹಿಸಿದರು. ನಾವೆಲ್ಲ ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ಪೆಂಡಲ್ನ ಜವಾಬ್ದಾರಿಕೆ ಇರ್ಬೋದು, ವಸ್ತು ಪ್ರದರ್ಶನ ಜವಾಬ್ದಾರಿಕೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳ ಅಭಿಮಾನಿಗಳು ಸಹ ನಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಲ್ಲಿ ಪಾಲ್ಗೊಂಡಿದ್ದಾರೆ. ನಮಗೆ ಈ 3 ದಿನ ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ಸುಳ್ಯದಾದ್ಯಂತ ಹಾಗೂ ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಸಹಕಾರವನ್ನು ನೀಡುವುದರ ಜೊತೆಗೆ ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ಸಹಕಾರ ನೀಡುವುದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸುವಂತೆ ಎಲ್ಲರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ. 3ನೇ ದಿವಸ ಬೆಳಿಗ್ಗೆ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮ ಇದೆ. ಅದೇನು ಅಂತ ಹೇಳಿದರೆ, ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇನ್ನಂಥ ಜಾಗ ಸಾಕಾಗುವುದಿಲ್ಲ ಎಂಬ ದೃಷ್ಟಿಯಿಂದ ನಮ್ಮ ಮಾನ್ಯ ಡಾಕ್ಟರ್ ಕೆ ವಿ ಚಿದಾನಂದರು ಒಂದು ದೊಡ್ಡ ಬ್ಲಾಕನ್ನೇ ಶಾಲೆಗಾಗಿ 1 ಕೋಟಿ ರೂಪಾಯಿಯಲ್ಲಿ ಕೊಡ್ತಾ ಇದ್ದಾರೆ. 5 ತರಗತಿ ಕೋಣೆಗಳು, ಅದರ ಮೇಲೊಂದು ವಿಶಾಲವಾದ ಹಾಲ್, ಮತ್ತೊಂದು ಅಲ್ಯೂಮಿನಿ ಅಸೋಸಿಯೇಷನ್ಗೆ ಇರಬೇಕಂತ ಒಂದು ಚೇಂಬರ್. ಇದಿಷ್ಟನ್ನು ಕೊಡುವಂಥ ಇಚ್ಛೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರಿಗಾಗಲೇ ಯೋಜನೆಯನ್ನು ರೂಪಿಸಿದ್ದಾರೆ. ಅದರ ಶಂಕುಸ್ಥಾಪನೆ 29ನೇ ತಾರೀಕು ನಡೀತಾ ಇದೆ. 27ನೇ ತಾರೀಕು ಪೂರ್ವಾಹ್ನ ಕೃಷ್ಣನಾವಣ ಮಕ್ಕಳೆಲ್ಲ ಸೇರಿ ಶಾಲೆಗೆ 13 ಲಕ್ಷವನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಆ ನೂತನ ಅದರಲ್ಲಿ ನಿರ್ಮಾಣ ಮಾಡಿದಂಥ ಭೋಜನಾಲಯದ ಉದ್ಘಾಟನೆ 27ಕ್ಕೆ ನಡೆಯಲಿಕ್ಕಿದೆ. ಸೊ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಅಮೃತ ಮಹೋತ್ಸವ ಸಮಿತಿಯವರು ಜೋಡಿಸುತ್ತಿದ್ದಾರೆ. ಧನ್ಯವಾದ.